ಓಂ ಶಾಂತಿ. ದಿನಾಂಕ ಆಗಿದೆ 18/10/2025. ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ನಾನು ಆತ್ಮನಾಗಿದ್ದೇನೆ. ಇದನ್ನು ಒಳಗಿಂದೊಳಗೆ ಮನನ ಮಾಡುತ್ತಾ ಇರಿ. ದೇಹಿ ಅಭಿಮಾನಿಯಾಗಿ ಸತ್ಯವಾದ ಚಾಟ ನೀಡಿ. ಆಗ ಬುದ್ಧಿವಂತರಾಗುತ್ತಾ ಹೋಗುತ್ತೀರಿ. ಬಹಳ ಲಾಭವಾಗುವುದು. ಇದು ಅವಿನಾಶಿ ನಾಟಕವಾಗಿದೆ. ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯು ಪಾತ್ರವನ್ನು ಅಭಿನಯಿಸಲು ತಮ್ಮ ಸಮಯದಲ್ಲಿ ಬರಲೇಬೇಕಾಗಿದೆ. ನಾವು ಸದಾ ಶಾಂತಿಧಾಮದಲ್ಲಿಯೇ ಕುಳಿತಿರುತ್ತೇವೆಂದು ಯಾರಾದರೂ ಹೇಳಿದರೆ ಇದು ನಿಯಮವಿಲ್ಲ. ಎಲ್ಲ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದೀರಿ. ಮತ್ತೆ ನೀವು ತಂದೆಯ ಮೂಲಕ ದೇಹಿ ಅಭಿಮಾನಿಗಳಾಗುತ್ತೀರೆಂದರೆ ಸಂಪೂರ್ಣ ಬುದ್ಧಿವಂತರಾಗಿ ಬಿಡುತ್ತೀರಿ. ನಿಮಗೆ ತಿಳುವಳಿಕೆ ಸಿಕ್ಕಿದೆ, ಆದರೂ ಸಹ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಏಕೆಂದರೆ ಮಕ್ಕಳಲ್ಲಿ ದೈವಿ ಗುಣಗಳು ಬೇಕಾಗಿದೆ. ಮಕ್ಕಳಿಗೆ ತಿಳಿದಿದೆ, ನಾವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರು ಆಗಿದ್ದೆವು. ತಂದೆಯು ಬುದ್ಧಿವಂತರನ್ನಾಗಿ ಮಾಡಲು ಬಂದಿದ್ದಾರೆ. ನಾವು ಮಾಯೆಯ ಕಾರಣ ಬುದ್ಧಿಹೀನರಾಗಿದ್ದೇವೆ. ನಾವು ಪೂಜ್ಯರಾಗಿದ್ದಾಗ ಬುದ್ಧಿವಂತರಾಗಿದ್ದೆವು. ಮತ್ತೆ ನಾವೇ ಪೂಜಾರಿಗಳಾಗಿ ಬುದ್ಧಿಹೀನರಾಗಿದ್ದೇವೆ. ತಂದೆಯು ತಿಳಿಸುತ್ತಾರೆ, ತತತ್ವಂ. ನೀವು ಸಹ ಸ್ವಯಂ ನಾನೇ ಮತ್ತೆ ದೇವತೆಯಾಗಬೇಕೆಂದು ತಿಳಿದುಕೊಳ್ಳಿ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ತಂದೆಯ ವಿನಃ ಮತ್ತಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ಯೋಗದಿಂದ ನೀವು 21 ಜನ್ಮಗಳಿಗಾಗಿ ನಿರೋಗಿಯಾಗಿ ಬಿಡುತ್ತೀರಿ. ನಿಮ್ಮ ಎಲ್ಲ ರೋಗ ದುಃಖಗಳು ಸಮಾಪ್ತಿಯಾಗುತ್ತವೆ. ನೀವು ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೀರೆಂದು ಹೇಳುತ್ತಾರೆ. ಯಾವುದಾದರೂ ಅಂತಹ ಯುಕ್ತಿಯನ್ನು ರಚಿಸಿ. ಅದರಿಂದ ಪೂಜ್ಯರು ಮತ್ತು ಪೂಜಾರಿಗಳು ಹೇಗಾದೆವು ಎಂಬುದು ಮನುಷ್ಯರಿಗೆ ಅರ್ಥವಾಗಲಿ. ಪೂಜ್ಯರು ಹೊಸ ಪ್ರಪಂಚದಲ್ಲಿರುತ್ತಾರೆ, ಪೂಜಾರಿಗಳು ಹಳೆಯ ಪ್ರಪಂಚದಲ್ಲಿರುತ್ತಾರೆ. ಪಾವನರಿಗೆ ಪೂಜ್ಯರೆಂತಲೂ ಪತಿತರಿಗೆ ಪೂಜಾರಿಗಳೆಂತಲೂ ಹೇಳಲಾಗುತ್ತದೆ. ಇಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ, ಏಕೆಂದರೆ ವಿಕಾರದಿಂದ ಜನ್ಮ ಪಡೆಯುತ್ತಾರೆ. ಈಗ ಈ ಪ್ರಪಂಚವು ಮುಳ್ಳುಗಳ ಕಾಡಾಗಿ ಬಿಟ್ಟಿದೆ. ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಕಾಮ ವಿಕಾರವಾಗಿದೆ. ಇದರ ಮೇಲೆ ಜಯಗಳಿಸಿ ಜಗಜ್ಜೀತರಾಗಿ ಎಂದು ತಂದೆಯು ಹೇಳುತ್ತಾರೆ. ಅವಶ್ಯವಾಗಿ ನಾವೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೇವೆ. ಆದ್ದರಿಂದ ಪರಿಶ್ರಮ ಪಡಬೇಕಾಗಿದೆ. ಇಲ್ಲಿ ಕುಳಿತುಕೊಂಡಾಗಲೂ ಸಹ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ಹೊಸ ಪ್ರಪಂಚಕ್ಕಾಗಿ ಈ ಹೊಸ ಜ್ಞಾನವು ಈಗ ನಿಮಗೆ ಸಿಗುತ್ತದೆ. ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ. ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿ ಆಗುತ್ತದೆ. ಯಥಾರ್ಥ ರೀತಿಯಲ್ಲಿ ತಂದೆಯನ್ನಾಗುವ ಪರಿಶ್ರಮ ಪಡಬೇಕಾಗಿದೆ. ತಂದೆಯು ನೇರವಾದ ಮಾತನ್ನು ತಿಳಿಸುತ್ತಾರೆ. ಮಕ್ಕಳೇ, ನೀವು ನನ್ನನ್ನು ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ. ಸತ್ಯಯುಗದವರು ಆದ್ದರಿಂದ ಸಂಪೂರ್ಣ ಶ್ರೇಷ್ಠಾಚಾರಿಗಳೆಂದು ಅವರಿಗೆ ಗಾಯನ ಮಾಡುತ್ತಾರೆ. ಈಗ ನೀವು ಮಕ್ಕಳು ಸಹ ಆ ರೀತಿಯಾಗಬೇಕಾಗಿದೆ. ಪರಿಶ್ರಮವಾಗಿದೆ. ಶಿವ ಜಯಂತಿ ಎಂದು ವಿದ್ಯುತ್ ದೀಪಗಳನ್ನು ಬೆಳಗಿಸಿದರೆ ಇವರಿಗೆ ಯಾವುದೋ ವಿಶೇಷವಾದ ದಿನವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ಅರ್ಥಸಹಿತವಾಗಿ ದೀಪವನ್ನು ಬೆಳಗಿಸುತ್ತೀರಿ. ಜ್ಞಾನಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತ, ತ್ರಿಮೂರ್ತಿ ಪರಮಪಿತ ಪರಮಾತ್ಮನ ಶಿವನಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರನ ಜನ್ಮವು ಒಟ್ಟಿಗೆ ಆಗುತ್ತದೆ. ಕೇವಲ ಶಿವ ಜಯಂತಿಯಲ್ಲ, ಆದರೆ ತ್ರಿಮೂರ್ತಿ ಶಿವ ಜಯಂತಿಯಾಗಿದೆ. ಭಗವಂತನಂತೂ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರಲೇಬೇಕಾಗಿದೆ. ಹೊಸ ಪ್ರಪಂಚಕ್ಕೆ ಸತೋಪ್ರಧಾನ, ಹಳೆಯ ಪ್ರಪಂಚಕ್ಕೆ ತಮೋಪ್ರಧಾನವೆಂದು ಹೇಳಲಾಗುತ್ತದೆ. ಎಲ್ಲದಕ್ಕಿಂತ ಹೆಚ್ಚು ದುಃಖ ಕೊಡುವಂತಹ ಮುಳ್ಳು ಕಾಮವಿಕಾರವಾಗಿದೆ. ಯೋಗಬಲದಿಂದ ಇದರ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಪತಿತರಿಂದ ಪಾವನರಾಗಬೇಕಾಗಿದೆ. ವ್ಯಾವಹಾರಿಕ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪುರಾವೆಯನ್ನು ಕೊಡುವಂತಹ ಧರ್ಮಯುದ್ಧದಲ್ಲಿ ವಿಜಯೀ ಭವ. ಈಗ ಧರ್ಮಯುದ್ಧದ ಸ್ಟೇಜ್ ಮೇಲೆ ಬರಬೇಕಾಗಿದೆ. ಆ ಧರ್ಮಯುದ್ಧದಲ್ಲಿ ವಿಜಯಿಯಾಗುವ ಸಾಧನವಾಗಿದೆ ತಮ್ಮ ವ್ಯಾವಹಾರಿಕ ಜೀವನ. ಏಕೆಂದರೆ ಪರಮಾತ್ಮ ಜ್ಞಾನದ ಪುರಾವೆಯೇ ವ್ಯಾವಹಾರಿಕ ಜೀವನವಾಗಿದೆ. ಆತ್ಮವನ್ನು ಉಜ್ವಲವನ್ನಾಗಿ ಮಾಡಲು ಪರಮಾತ್ಮ ಸ್ಮೃತಿಯಿಂದ ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಅಳಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.